ಮಧುರಾ ಹೆಗ್ಡೆಜಿ. ನಮಸ್ತೆ ಗುರುಜಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಧುರಾ ಹೆಗಡೆ ಅಂತ. ನನ್ನ ವಯಸ್ಸು 40. ನಾನು ಬೆಂಗಳೂರಿಂದ ಮಾತಾಡ್ತಿರೋದು. ನನಗೆ ಸಜೆಸ್ಟ್ ಮಾಡಿರೋದು ಮಮತಾ ಮೇಡಮ್ ಅವರು. ನಾನು ಆಧ್ಯಾತ್ಮಿಕದಲ್ಲಿ ಸ್ವಲ್ಪ ಸಾಧನೆ ಮಾಡ್ತಾ ಇದ್ದೆ. ಸ್ಪಿರಿಚುವಲ್ ವೇಲಿ ನಂಗೆ ತುಂಬಾ ಇಷ್ಟ ಇದ್ದೆ. ಮಮತಾ ಮೇಡಮ್ ಒಂದು ಸ್ಟೇಟಸ್ ನೋಡಿದಾಗ ನನಗೆ ಇದೇನಪ್ಪ ಹೊಸ ತರ ಇದೆ, ನಾನು ಸೇರ್ಕೋಬೇಕು ಅಂತ ನಂಗೆ ತುಂಬಾ ಇಂಟ್ರೆಸ್ಟ್ ಬಂತು. ಜಾಯಿನ್ ಆದೆ, ಅವ್ರ ಹತ್ರ ಎಲ್ಲ ಕೇಳ್ಕೊಂಡು ಜಾಯಿನ್ ಆದೆ. ತುಂಬಾ ಖುಷಿ ಆಯ್ತು ನನಗೆ. ಆಮೇಲೆ ಏನಂದ್ರೆ ನಾನು ಅಂದ್ರೆ ಈಗ ಇದರಲ್ಲಿ ನಿರಾಹಾರ ಸಂಯಮ ಅಂತ ಇತ್ತು. ನಿರಾಹಾರ ಅಂದ ತಕ್ಷಣ ನಾನು ಅನ್ಕೊಂಡೆ ಮೋಸ್ಟ್ಲಿ ಫುಲ್ ಉಪವಾಸ ಇರ್ಬೋದು, ನನ್ನ ಹತ್ರ ಮಾಡಕ್ ಆಗುತ್ತಾ ಅಂತ ಅನ್ಕೊಂಡೆ. ಯಾಕಂದ್ರೆ ನನ್ಗೆ ಸ್ವಲ್ಪ ತಿನ್ನೋದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಅಂದ್ರೆ ಈಗ ಏನಾದ್ರೂ ಒಂದು ಒಳ್ಳೊಳ್ಳೆ ಅಡ್ಗೆ ಮಾಡ್ಕೊಂಡ್ರೆ, ಯಾಕಂದ್ರೆ ಮನೇಲಿ ಕುಕ್ಕಿಂಗು ನಾನು ಚೆನ್ನಾಗಿ ಮಾಡ್ತೀನಿ. ಯಾಕಂದ್ರೆ ತುಂಬಾ ಜನ ರಿಲೇಟಿವ್ಸ್ ಗೆಸ್ಟ್ ಎಲ್ಲ ಬರ್ತಾ ಇರ್ತಾರೆ. ನನ್ಗೆ ಮಾಡೋದು ಇಷ್ಟ ಇಲ್ಲ, ತಿನ್ಲಿಕ್ಕೂ ಇಷ್ಟ ಪಡ್ತಾ ಇದ್ದೆ. ಅಂದ್ರೆ ಒಳ್ಳೊಳ್ಳೆ ಅಡ್ಗೆ ಮಾಡ್ಕೊಂಡು ತಿಂತಾ ಇದ್ದೆ. ಅಂದ್ರೆ ಇದೆಲ್ಲ ನನ್ನ ಹತ್ರ ಸಾಧ್ಯನಾ ಅಂತ ಅನ್ಕೊಂಡೆ. ಇರ್ಲಿ ಪರವಾಗಿಲ್ಲ, ಏನೋ ನೋಡೋಣ ಹೇಗಿದೆ ಅಂತ ನಾನು ಜಾಯಿನ್ ಆದೆ. ಫಸ್ಟ್ 2 ಡೇಸ್ ಸ್ವಲ್ಪ ಕಷ್ಟ ಅನ್ನಿಸ್ತು ನನಗೆ. ಅಯ್ಯೋ ಇದೇನಪ್ಪ ಈ ತರ ಜ್ಯೂಸ್ ಕುಡ್ಕೊಂಡು, ಈ ತರ ಗಂಜಿ ಎಲ್ಲ ತಿನ್ಕೊಂಡು ಇದೆಲ್ಲ ನನಗ್ ಬೇಕಿತ್ತ ಒಂದ್ಸತಿ ಥಾಟ್ ಬಂದ್ ಹೋಯ್ತು. ಆದ್ರೂ ನಾನು ವರಿ ಮಾಡ್ಕೊಂಡಿಲ್ಲ. ಅಂದ್ರೆ ನಮ್ಮ ಸಾಧನೆ ಮಾಡ್ಬೇಕು, ನಾವೇನಾದ್ರು ಒಂದು ಅಚೀವ್ ಮಾಡ್ಬೇಕು ಅಂದ್ರೆ ಇದೆಲ್ಲ ದಾಟಿ ಹೋಗ್ಬೇಕು ಅಂತ ಒಂದ್ ಮೈಂಡ್ ಅಲ್ಲಿ ಮತ್ತೆ ಫಿಕ್ಸ್ ಮಾಡ್ಕೊಂಡೆ. ಮತ್ತೆ ಕಂಟಿನ್ಯೂ ಮಾಡ್ತಾನೆ ಬಂದೆ. ಇದೇ ನಿರಾಹಾರನೆ, ಅಂದ್ರೆ ಓನ್ಲಿ ಜ್ಯೂಸು, ದಪ್ಪವಾಗಿರೋ ಲಿಕ್ವಿಡ್ ಅನ್ನೇ ತಗೊಳ್ತಾ ಬಂದೆ. ತುಂಬಾ ಖುಷಿ ಆಗ್ತಾ ಹೋಯ್ತು. ಮೊದ್ಲೇ ನಾನು ಆಕ್ಟಿವ್, ಈಗಂತೂ ಇನ್ನೂ ಒಂಥರ ಹೈಪರ್ ಆಕ್ಟಿವ್ ಆಗ್ಬಿಟ್ಟಿದೀನಿ. ಅದೇ ನಾನು ಈಗ ನನಗೆ ಒಂದು 40 ಏಜ್ ಆದ್ರೂ ನಾನೀಗ ಒಂದು 22 ಅಂತ ಹೇಳ್ಬೋದು. ಅಷ್ಟು ಯಂಗ್ ಆಗ್ಬಿಟ್ಟಿದೀನಿ. ಅಂದ್ರೆ ವರ್ಕ್ ಮಾಡೋದಿರ್ಬೋದು, ಅಥವಾ ಒಂದು ಕೆಲ್ಸದಲ್ಲಿ ಇಂಟ್ರೆಸ್ಟ್ ತೋರಿಸ್ಬೋದು, ಆಧ್ಯಾತ್ಮಿಕದಲ್ಲಿ ನಾನು ಗುರ್ಸ್ಕೊಳಕ್ಕಿಂತನೂ ಬೇರೆಯವ್ರು ನನ್ನನ್ನು ಗುರ್ಸೋದ್ ಜಾಸ್ತಿ ಆಗ್ಬಿಟ್ಟಿದೆ. ಆಮೇಲೆ ನನಗೆ ಕಾಯಿಲೆ ಅಂತ ಏನು ಇರ್ಲಿಲ್ಲ. ಅಂದ್ರೆ ಈ ತರ ಸಣ್ಣ ಪುಟ್ಟ ಕಾಲ್ ನೋವು ಬರೋದು, ತಲೆ ಆತರ ಏನು ಇರ್ಲಿಲ್ಲ. ಸ್ವಲ್ಪ ಗ್ಯಾಸ್, ಅಂದ್ರೆ ಊಟ ಮಾಡಿದ ತಕ್ಷಣ ನನ್ ಸ್ವಲ್ಪ ಗ್ಯಾಸ್ ಪ್ರಾಬ್ಲಮ್ ಇತ್ತು. ಅದು ಇವಾಗ ಈ ಈ ತರ ನಿರಾಹಾರ ಸೇವನೆ ಮಾಡಿದ್ಮೇಲೆ ನನ್ಗೆ ಕಂಪ್ಲೀಟ್ ಆಗಿ ವಾಸಿಯಾಗಿದೆ. ಅಂದ್ರೆ ಏನು ಇಲ್ಲ. ಅಂದ್ರೆ ನಾನೇನ್ ಅನ್ಕೊಂಡಿದ್ದೆ, ತಿನ್ನೋದಿಂದಾನೇ ನಾನು ಆರೋಗ್ಯವನ್ನು ಚೆನ್ನಾಗಿಟ್ಕೋಬಹುದು ಅಂತ ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಂಡಿದ್ದೆ. ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಆಹಾರ ತಗೊಳ್ದೇನು ಒಂದು ನಿರಾಹಾರದಲ್ಲೂ ನಮ್ಮ ಒಂದು ಮೈಂಡ್ ಅನ್ನು ನಾವು ಹೇಗ್ ಸೆಟ್ ಮಾಡ್ಕೋಬಹುದು. ನಮ್ಮ ಮನಸ್ಸು ಚೆನ್ನಾಗಿದ್ರೆ ನಮ್ಮ ದೇಹನೂ ಚೆನ್ನಾಗ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ಈ ಒಂದು ಪ್ರೋಗ್ರಾಮ್ ಇಂದ ತಿಳ್ಕೊಂಡೆ. ಆಮೇಲೆ ನಾನು ಅಂದ್ರೆ ವೆಯ್ಟ್, ನಾನು 62 ಇದ್ದೆ, ಇವಾಗ 58 ಬಂದಿದ್ದೀನಿ. ಅಷ್ಟು ಡೌನ್ ಆಗಿದ್ದೀನಿ ಕೆಜಿ. ಅದು ಒಂಥರ ಖುಷಿನೇ. ಬಟ್ ಅಷ್ಟು ಡೌನ್ ಆಗಿದ್ದೀನಿ ಅಂತ ಹೇಳಕ್ಕಿತ್ತು, ನನ್ನ ಶೇಪ್ ಅಲ್ಲಿ ಚೇಂಜ್ ಆಗಿದೆ. ಬಾಡಿ ಶೇಪ್ ಏನಿರುತ್ತಲ್ಲ, ಅದು ಪೂರ್ತಿಯಾಗಿ ತುಂಬಾ ಚೇಂಜಸ್. ಅದಂತೂ ಹ್ಯಾಪಿ, ನನಗೆ ಅದು ಖುಷಿ ಆಗ್ಬಿಟ್ಟಿದೆ. ಅಂದ್ರೆ ಒಂಥರ ಮಿರರ್ ಹತ್ರ ಹೋಗಿ ನಿಂತ್ಕೊಳ್ಳೋದು, ನೋಡೋದು ಎಷ್ಟು ಚೇಂಜಸ್ ಅಪ್ಪ ನನ್ನಲ್ಲಿ ಅನ್ನೋದು, ಮತ್ತೆ ಮತ್ತೆ ಹೋಗೋದು ನೋಡೋದು. ಎಲ್ಲಿ ಜಾಸ್ತಿ ಒಂದೊಂದು ಅಂದ್ರೆ ಏನು ಅಂದ್ರೆ ಮಸಲ್ಸ್ ತರ ಸೇರ್ಕೊಂಡ್ಬಿಟ್ಟಿರುತ್ತಲ್ಲ ಬೆಳೆದಿದ್ದು, ಅದೆಲ್ಲ ಎಲ್ಲೆಲ್ಲಿ ಕಡಿಮೆ ಆಗ್ತಾ ಬಂದಿದೆ. ಆಮೇಲೆ ಸ್ಕಿನ್ ಅಲ್ಲಿ ಗ್ಲೋ ನಾನ್ ಐಡೆಂಟಿಫೈ ಮಾಡೋಕ್ಕಿಂತನೂ ನನ್ನ ಮಕ್ಕಳು, ನನ್ನ ಮನೆಯವರು, ಅದ್ರಕ್ಕಿಂತ ಹೊರಗಡೆ ನೋಡ್ತಾ ಇದ್ದಾರೆ. ನೀನ್ ಸ್ಕಿನ್ನಿಗೆ ಏನ್ ಹಚ್ತಾ ಇದೀಯಾ? ಇವನ್ ನಾನೊಂದು ಪೌಡರ್ ಹಚ್ಚಲ್ಲ ಸ್ಕಿನ್ನಿಗೆ, ಒಂದು ಕ್ರೀಮ್ ಹಚ್ಚಲ್ಲ, ಇವನ್ ವಾಶ್ ಮಾಡ್ತೀನಿ ಹಾಗೆ ಇರೋದು. ಅಷ್ಟು ಗ್ಲೋ ಬರ್ತಾ ಇದೆ, ಗ್ಲೋ ಬಂದಿದೆ. ಹೌದಾ, ನನ್ಗೆ ಇಷ್ಟಿಷ್ಟು ಪಿಂಕಿ ಪಿಂಕಿ ಆಗ್ತಾ ಇದೀನಿ ಅಂತ ಹೋಗಿ ಮತ್ತೆ ಮತ್ತೆ ಮಿರರ್ ನೋಡ್ಕೊಳ್ಳೋದು, ನನ್ಗೆ ನಾನೇ ಅಷ್ಟು ಖುಷಿಯಾಗಿ ನೋಡ್ಕೊಳ್ಳೋದು. ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಈ ಪ್ರೋಗ್ರಾಮು ನಾನು ಮಾಡ್ತಾ ಮಾಡ್ತಾ ನನ್ನಲ್ಲಿ ಚೇಂಜಸ್ ಅಂದ್ರೆ ನಮ್ಮ ಮನೆಯವ್ರು ಚೇಂಜಸ್ ಆದ್ರು. ನಾನ್ ಸೇರ್ಕೋಬೇಕು ಯಾವಾಗ, ಇನ್ನ ಮತ್ತೆ ಲೆವೆಲ್ 1 ಯಾವಾಗ ಸ್ಟಾರ್ಟ್ ಆಗುತ್ತೆ, ನನ್ನನ್ನೇ ಸೇರ್ಸು ಅಂತ ಹೇಳ್ತಿದ್ದಾರೆ. ಯಾವತ್ತು ಮನೆ ಚೇಂಜ್ ಆದ್ರೆ ಊರು ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಫಸ್ಟ್ ಮನೆ ಒಂದು ಸ್ವಲ್ಪ ಮಟ್ಟಿಗೆ ಚೇಂಜ್ ಆಯ್ತು, ಖುಷಿ ಆಯ್ತು. ನನ್ನ ಮಕ್ಕಳು ಕೇಳ್ತಾ ಇದ್ದಾರೆ, ಅಮ್ಮ ನಾನು ಸೇರ್ಬೋದಾ ಈ ಪ್ರೋಗ್ರಾಮ್ಗೆ ಅಂತ. ಸೇರ್ಬೋದು ಅಂತ ಅಂದೆ. ನಮ್ಮ ಹಸ್ಬೆಂಡು ನಾನು ಸೇರ್ತೀನಿ ಅಂತಿದ್ದಾರೆ. ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಅಂದ್ರೆ ನಾನು ಇದನ್ನ ಕಳ್ಸಿದೀನಿ, ಅವರು ಕೂಡ ಸೇರ್ತೀನಿ, ಇಷ್ಟು ಚೇಂಜಸ್ ಆಗಿದೆ ನಿನ್ನಲ್ಲಿ ಅಂತ ಹೇಳಿದ್ದಾರೆ.
ನಾನು ಇಂಟರ್ನಲ್ಲಿ ತುಂಬಾ ಚೇಂಜ್ ಆದೆ ಗುರೂಜಿ. ನನಗೆ ಹೊರಗಡೆ ಚೇಂಜಸ್ ಬೇಕಾಗಿರ್ಲಿಲ್ಲ. ನಾನು ಸೇರಿದ ಉದ್ದೇಶನೇ ಇದಾಗಿತ್ತು. ನನಗೆ ಒಳಗಡೆ ಚೇಂಜಸ್ ಬೇಕಿತ್ತು. ಯಾಕಂದ್ರೆ ಹೊರಗಡೆ ನಾನು ದೇಹಕ್ಕೆ ನಾನು ಬೇಕಾದಷ್ಟು ಮಾಡ್ಕೊಂಡ್ಬಿಡ್ತಿದ್ದೀನಿ. ಯಾಕಂದ್ರೆ ಒಂದು ಪ್ರಾಣಾಯಾಮ ಮಾಡ್ಬೋದು, ಯೋಗ ಮಾಡ್ಬೋದು, ವಾಕಿಂಗ್ ಮಾಡ್ಬೋದು. ಯಾಕಂದ್ರೆ ನಾನು ಒಂದ್ ನಿಮಿಷನೂ ಕೂತ್ಕೊಳ್ಳಲ್ಲ ಮನೇಲಿ. ಆಕ್ಟಿವಿಟಿ ಅಂದ್ರೆ ಕೆಲಸ ಮಾಡ್ತಾನೆ ಇರ್ತೀನಿ ಒನ್ ಬೈ ಒನ್. ಅದಕ್ಕೆ ನನ್ಗೆ ಅದೇನು ಬೇಡ, ನನಗೆ ಒಳಗಡೆ ಬೇಕಿತ್ತು ಅಂತರಂಗದಲ್ಲಿ ಪರಿವರ್ತನೆ. ಯಾಕಂದ್ರೆ ಆಧ್ಯಾತ್ಮಿಕ ಅಂದ್ರೆ ನಾವು ಅಷ್ಟು ಈಸಿ ಅಲ್ಲ ಅದು. ತುಂಬಾ ಬೇಕು. ನನಗೆ ಯಾಕೆ ಇಷ್ಟ ಆಯ್ತು ಅಂದ್ರೆ ಹಿಂದೂಯಿಸಂ ಅಂತ ಇತ್ತಲ್ಲ, ಏನಿರ್ಬಹುದು, ಎಷ್ಟು ಚೆನ್ನಾಗಿದೆ ಈ ಹೆಸರು ಕೇಳಿದ್ರೆ ಎಷ್ಟು ಚೆನ್ನಾಗಿದೆ. ಹಂಗೆ ಏನೋ ಇರಬಹುದು. ಮತ್ತೆ ಭಗವದ್ಗೀತೆ ಬಗ್ಗೆ ನೀವು ತುಂಬಾ ಚೆನ್ನಾಗಿ ಸತ್ಸಂಗಗಳನ್ನು ಕೊಡ್ತಾ ಇರ್ತೀರ. ನನ್ಗೆ ಅದು ತುಂಬಾ ಇಷ್ಟ ಆಗಿರೋದು. ಅದಕ್ಕೋಸ್ಕರ ನನಗೆ ಒಳಗಡೆಯಿಂದ ಬೇಕಿತ್ತು. ಒಳಗಡೆ ಅಂತೂ ಇಂಟರ್ನಲ್ ತುಂಬಾ ಚೇಂಜಸ್ ಅದೇ. ಮೊದ್ಲು ಧ್ಯಾನ ಮಾಡ್ತಾ ಇದ್ದೆ. ಧ್ಯಾನ ಮಾಡಿದ್ರು ಥಾಟ್ಸ್ ಬರ್ತಾ ಇತ್ತು. ಯಾಕೆ ಬರ್ತಾ ಇತ್ತು ಅಂದ್ರೆ ನಾನ್ ತಗೊಳ್ಳೋ ಆಹಾರಗಳು. ಈಗ ನೋಡಿ, ಆಹಾರಗಳು ಕೂಡ ನನ್ನಲ್ಲಿ ಚೇಂಜ್ ಆಗಿದೆ. ಆಹಾರಗಳು ಚೇಂಜ್ ಆಯ್ತಾ, ನನ್ ಮನ್ಸು ಚೇಂಜ್ ಆಯ್ತು, ದೇಹನೂ ಆಟೋಮೆಟಿಕ್ ಆಗಿ ಚೇಂಜ್ ಆಯ್ತು. ಎಷ್ಟು ಕಾಮ್ ಆಗಿರ್ತೀನಿ. ಮತ್ತೆ ಎಂತ ಕೆಲ್ಸಗಳಿದೆಯಲ್ಲ ಅದೆಲ್ಲ ಪೆಂಡಿಂಗ್ ಇರೋದೆಲ್ಲ ಓಪನ್ ಅಪ್ ಆಗ್ತಾ ಇದೆ. ಯೂಟ್ಯೂಬ್ ಅಲ್ಲಿ ನಂದು ಯೂಟ್ಯೂಬ್ ಚಾನಲ್ ಸ್ವಲ್ಪ ನಿಲ್ಸ್ಬಿಟ್ಟಿದ್ದೆ, ನಿಂತು ಹೋಗ್ಬಿಟ್ಟಿತ್ತು. ಮತ್ತೆ ಇಂಪ್ರೂವ್ ಆಗ್ತಾ ಇದೆ. ಇನ್ಸ್ಟಾಗ್ರಾಮ್ ಓಪನ್ ಆಯ್ತು, ಕ್ಲಾಸಸ್ ಓಪನ್ ಆಯ್ತು, ನಂದು ಬೇರೆ ಬೇರೆ ವೆಬಿನಾರ್ಗಳು ಸ್ಟಾರ್ಟ್ ಆಯ್ತು. ಟೋಟಲಿ ಒಂಥರ. ಆಮೇಲೆ ಮನಿ ಏನೋ ಇಲ್ಲ ಅಂದ್ರೂ ಬರ್ತಾ ಇದೆ ಅನ್ನೋಂಗೆ. ಅಂದ್ರೆ ಅಷ್ಟು ಖುಷಿ ನನ್ಗೆ. ಅಷ್ಟು ಚೇಂಜಸ್ ನನ್ನಲ್ಲಿ ಆಗಿದೆ. ಅಂದ್ರೆ ನಾನು ಒಬ್ಬಳನ್ನೇ ನನ್ನನ್ನು ನಾನೇ ಗುರ್ತಿಸ್ಕೊಳ್ಳೋದಲ್ಲ, ಹೊರಗಡೆಯವರು ನನ್ನನ್ನ ಏನೋ ಒಂದು ಚೇಂಜಸ್ ಅಲ್ಲಿ ನೋಡ್ತಾ ಇದ್ದಾರೆ. ಆ ಥಾಟ್ ನನಗೆ ಬೇಗ ಮನದಟ್ಟಾಗಿರೋದು. ಏನೋ ನೀನ್ ಚೇಂಜಸ್ ಆಗಿದ್ಯಾ, ಏನೋ ನೀನ್ ಚೇಂಜಸ್ ಆಗಿದ್ಯಾ ಅಂತ ಅಂತ ಹೇಳಿದ್ರೆ, ನಾನೊಂದು ಮಾತಾಡೋ ವೇ ಇರ್ಬೋದು, ಎಲ್ಲದರಲ್ಲೂ ಕೂಡ ಅಷ್ಟು ಚೇಂಜಸ್ ಆಗಿದೆ. ನಾನು ಅಂದ್ರೆ ಏನು, ನಾನ್ ಯಾಕೆ ಬಂದೆ, ನನ್ನ ಕರ್ತವ್ಯ ಏನು, ನಾನ್ ಏನ್ ಮಾಡ್ಬೇಕು, ಅದೆಲ್ಲ ಒಂಥರ ಒಳಗಡೆ ಕೊಡ್ತಾ ಇದೆ. ಅಷ್ಟು ಖುಷಿ ಆಗ್ತಾ ಇದೆ ನನಗೆ. ಓ, ನಾನು ಇಷ್ಟು ಚೇಂಜಸ್ ಆಗ್ತಾ ಇದ್ದೀನ. ಅಂದ್ರೆ ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಮೆಂಟಲಿ ಅಂತ ನಾನು ಅನ್ಕೊಂಡೆ. ಮನಸ್ಸು ನಮ್ದು ಹೇಗಿರುತ್ತೆ ಹಾಗೆ ನಮ್ದು ದೇಹನೂ ಕೆಲಸ ಮಾಡುತ್ತೆ. ಮನಸ್ಸು ನಾವು ಯಾವ ತರ ಅಂದ್ರೆ ತಗೊಂಡ್ ಹೋಗ್ತಾ ಇರ್ತೀವ, ಅದು ಈಗ ದೇಹವು ಅದೇ ತರ ವ್ಯಕ್ತಿತ್ವ ಆಗ್ತಾ ಹೋಗುತ್ತೆ ಅನ್ನೋದು ನಾನು ತಿಳ್ಕೊಂಡೆ. ಅಂದ್ರೆ ಅದ್ಭುತವಾದ ಪ್ರೋಗ್ರಾಮ್. ನಾನು ಅದಕ್ಕೆ ಎಲ್ಲರಿಗೂ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಈಗ ಇದು ಫಾಸ್ಟಿಂಗ್ ಅಲ್ಲ ಅಂತಾನೆ ನಾನು ಹೇಳ್ದೆ. ಇದು ಫಾಸ್ಟಿಂಗ್ ಅಲ್ಲ, ನಿರಾಹಾರ ಅಂತ. ಟೋಟಲಿ ನಮ್ ಮನಸ್ಸಿಗೂ ಒಂದು ನಿರಾಹಾರ, ನಮ್ ದೇಹಕ್ಕೂ ಒಂದು ಸಂಯಮ ಅಂತ ನಾವ್ ಏನ್ ಹೇಳ್ತೀವೋ ಅದನ್ನ ಕೊಡ್ತಾ ಇರೋದು ಅಂತ ನಾನು ತುಂಬಾ ಜನ ಸಜೆಸ್ಟ್ ಮಾಡಿದೆ. ಎಲ್ಲರೂ ಇಷ್ಟಪಟ್ರು. ಆಮೇಲೆ ಕಣ್ಣಿಂದು ಅದೆಲ್ಲ ನನಗೆ ಅಷ್ಟು ಏನು ಗೊತ್ತಾಗಿಲ್ಲ. ಯಾಕಂದ್ರೆ ಕಣ್ಣಿಂದೆಲ್ಲ ನನ್ಗೇನು ಪ್ರಾಬ್ಲಮ್ ಇರ್ಲಿಲ್ಲ. ಸ್ಕಿನ್ ಆತರ ಅದೆಲ್ಲ ನನ್ಗೆ ಅಬ್ಸರ್ವ್ ಮಾಡದೆ ಯಾವ್ದು ಗೊತ್ತಾಗ್ಲಿಲ್ಲ. ಬಟ್ ರೋಗ ನಿರೋಧಕ ಶಕ್ತಿ ತುಂಬಾ ಹೆಚ್ಚಾಗಿದೆ. ಯಾಕಂದ್ರೆ ನನ್ಗೆ ಯಾವ್ದು, ನಾನೀಗ ಸೇರಿದ್ಮೇಲೆ ನನ್ಗೆ ಯಾವ್ದು ಹೆಲ್ತ್ ಇಶ್ಯೂಸ್ ಆಗಿಲ್ವಲ್ಲ, ಅದಕ್ಕೋಸ್ಕರ ಅನ್ಕೊಂಡೆ ನನ್ ಹೆಲ್ತ್ ತುಂಬಾ ಚೆನ್ನಾಗಾಗಿದೆ ಅಂತ. ಯಾಕಂದ್ರೆ ಇಮ್ಯುನಿಟಿ ನಮ್ಮಲ್ಲಿ ಜಾಸ್ತಿ ಆದಂಗೂ ರೋಗಗಳು ಕಡಿಮೆ ಆಗ್ತಾ ಬರುತ್ತಲ್ವಾ. ಅದಕ್ಕೋಸ್ಕರ ಮೋಸ್ಟ್ಲಿ ಆತರ ಈ ನಿರಾಹಾರ ಮಾಡಿದ್ಮೇಲೆ ಇಮ್ಯುನಿಟಿ ಬೂಸ್ಟರ್ ಜಾಸ್ತಿ ಆಗಿದೆ, ಎನರ್ಜಿ ಹೈ ಆಗಿದೆ. ಯಾವುದೇ ಬಂದ್ರು ಫೇಸ್ ಮಾಡ್ಬೋದು. ಅಂದ್ರೆ ಮೆಂಟಲಿ ಫೇಸ್ ಮಾಡೋದನ್ನ ಕಲ್ತ್ಕೊಂಡೆ ನಾನು. ಅಂದ್ರೆ ಯಾವ್ದೋ ಒಂದು ಸಿಚುವೇಶನ್ ಬಂತಪ್ಪ, ಅದನ್ನ ಫೇಸ್ ಮಾಡ್ತೀನಿ ಈಗ ಧೈರ್ಯವಾಗಿ. ಒಂದು ಭಯ ಇಲ್ಲ, ಒಂದು ಆತಂಕ ಇಲ್ಲ ನನಗೆ, ಒಂದು ಖಿನ್ನತೆ ಇಲ್ಲ. ಪ್ರೆಸೆಂಟ್ ಅಲ್ಲಿ ಬದುಕ್ತಾ ಇದೀನಿ ಗುರುಜಿ ನಾನು. ನಂಗೆ ನಿನ್ನೆದು ಬೇಡ, ಮೊನ್ನೆದು ಬೇಡ, ಏನು ಪ್ರೆಸೆಂಟ್. ಇವತ್ತೇನಿದೆಯಾ ಎಂಜಾಯ್ ಮಾಡ್ತಾ ಇದೀನಿ. ಇವತ್ತಿಷ್ಟು ಸಿಕ್ತಾ, ವಾ ಅಂತೀನಿ ಅಷ್ಟೇ. ನಾಳೆದ್ ಬೇಡ, ನನ್ಗೆ ಹಿಂದಿನ ಬೇಡ, ಮರ್ತ್ಬಿಟ್ಟೆ. ಯಾಕಂದ್ರೆ ನನ್ಗೊಂದು ಇದಾಯ್ತು ನನ್ಗೀಗ. ಅಂದ್ರೆ ಈ ಸೇರಿದ್ಮೇಲೆ ನನ್ ಮಗಳಿಗೆ ಒಂದಿನ ನಾನು ಹೋಮ್ವರ್ಕ್ ಏನೋ ಮಾಡ್ಲಿಲ್ಲ ಅನ್ಸ ಸ್ವಲ್ಪ ಜೋರ್ ಮಾಡ್ದೆ. ಒಂದ್ ಚಿಕ್ಕದಾಗಿ ಹೊಡ್ದೆ. ಅಂದ್ರೆ ಓದ್ಬೇಕು, ಈ ತರ ಮಾಡ್ಕೋಬೇಕು ಅಂತ. ನನ್ಗೆ ಅವತ್ತು ಒಂದು ಇನ್ಸಿಡೆಂಟ್ ಏನು ಅಂದ್ರೆ, ಅವತ್ತು ರಾತ್ರಿನ ನನಗೆ ಅಂದ್ರೆ ಕಣ್ಣಲ್ಲೆಲ್ಲ ನೀರ್ ಬಂದು ಪಶ್ಚಾತ್ತಾಪ. ಆಮೇಲೆ ನಾನು ಮಾರನೇ ದಿನ ಕೇಳಿದಾಗ ಗುರುಗಳು ನಿಮ್ಗೆ ಪಶ್ಚಾತ್ತಾಪದ ಇದಾಗ್ತಾ ಇದೆ ಅಂತ ಹೇಳಿದ್ರು. ಅವಾಗ ಅವಳು ನೋಡ್ತಾ ನನ್ಗನ್ನಿಸ್ತು, ದೇವ್ರೆ ನಾನ್ ಯಾಕೆ ಅವಳಿಗೆ ಅಂದ್ರೆ ನಂದೇ ಒಂದ್ ಆತ್ಮ, ಅವಳದೇ ಒಂದ್ ಆತ್ಮ, ಇಬ್ರು ಆತ್ಮ ಬೇರೆ ಇದೆ. ಆದ್ರೆ ನಾನ್ ಯಾಕೆ ಅವಳಿಗೆ ಹೊಡ್ದೆ, ಬೈದೆ. ಅವಳಲ್ಲಿ ನಾನು ನಯವಾಗಿ ಹೇಳ್ಬೋದಿತ್ತು, ಅದನ್ನೇ ಅಂದ್ರೆ ಪ್ರೀತಿಯಿಂದ ಕಾಣ್ಬೋದಿತ್ತು, ಹೇಳ್ಬೋದಿತ್ತಲ್ವಾ. ನಾನ್ ಯಾಕೆ ಹಾಗ್ ಮಾಡ್ದೆ ಅಂತ ನನಗೆ ತುಂಬಾ ಬೇಜಾರಾಗಿ ಆ ಅಳು ಬಂದೋಯ್ತು. ಕಣ್ಣೀರ್ ಫುಲ್ ಹರಿದು ಅವಳಲ್ಲಿ ಒಂದು ದೇವರ ಸ್ವರೂಪವನ್ನು ಕಂಡ್ಬಿಟ್ಟೆ ನಾನು ಅವತ್ತು. ನನ್ಗೆ ಅವತ್ತೇ ಅನ್ಸೋಯ್ತು, ಯಾಕಪ್ಪ ಈ ತರ ನನಗೆ ಇದಾಗ್ತಾ ಇದೆ. ಅಷ್ಟು ಪಶ್ಚಾತ್ತಾಪ ಆಯ್ತು. ಅಂದ್ರೆ ಪ್ರಾಯಶ್ಚಿತ, ಪಶ್ಚಾತ್ತಾಪ ಎಲ್ಲ ಅವತ್ ಆಗಿ ಅದು ಒಂಥರ ಕ್ಲಿಯರ್ ಆಯ್ತು ನನಗೆ, ಅಂದ್ರೆ ಮೈಂಡ್ ಇಂದ.
ಅಷ್ಟು ಇತ್ತು ಅನ್ಸುತ್ತೆ ಬ್ಲಾಕೇಜಸ್, ಅದು ಕೂಡ ನನ್ಗೆ ಹೊರಗಡೆ ಹೋಯ್ತು. ಅಷ್ಟು ಒಂಥರ ಖುಷಿ. ನಾನು ಅಂದ್ರೆ ಖುಷಿಯಾಗಿರ್ತೀನಿ ನಾನು ಯಾವಾಗ್ಲೂ. ನನ್ಗೆ ಯಾವಾಗ್ಲೂ ಏನಿಲ್ಲ, ಅದು ಕೊರಗಿಲ್ ಯಾವತ್ತೂ ಇರಲ್ಲ ನಾನು. ಇದಕ್ ಸೇರಿದ್ಮೇಲೆ ಇನ್ನೂ ಒಂಥರ ಖುಷಿ ಆಗ್ಬಿಟ್ಟಿದೀನಿ. ನನ್ನಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಇರ್ಬೋದು ಜಾಸ್ತಿ ಆಗ್ತಾ ಇದೆ. ಆಮೇಲೆ ಶಕ್ತಿ ಮಟ್ಟ, ಎನರ್ಜಿ ಅಂತ ಹೇಳ್ತೀವಲ್ಲ ನಾವು, ಅದಂತೂ ಸಿಕ್ಕಾಪಟ್ಟೆ. ಅದು ಮಾಡ್ಬೇಕು, ಇದು ಮಾಡ್ಬೇಕು, ನನಗೆ ಟೈಮೇ ಇಲ್ಲ ಇವಾಗ. ಟೈಮೇ ಸಾಕಾಗ್ತಾ ಇಲ್ಲ 24/7. ಯಾಕಂದ್ರೆ ಕೆಲ್ಸಗಳು ಜಾಸ್ತಿ ಇದೆ ನನ್ಗೆ. ಅಂದ್ರೆ ಅದು ನನಗೆ ಹೊಟ್ಟೆಗೆ ಏನೋ ಹಾಕೊಂಡಿಲ್ಲ, ಅದೆಲ್ಲ ನಂಗೆ ಚಿಂತೆನೇ ಇಲ್ಲ ಇವಾಗ. ಅದ್ರ ಬಗ್ಗೆ ಥಾಟ್ಸೇ ಬರ್ತಾ ಇಲ್ಲ. ಏನಿದ್ರು ನನ್ ಮೈಂಡಿಗೆ ವರ್ಕ್ ಕೊಡ್ಬೇಕು. ಈಗ ಒಂದು ಮಾಡ್ತಾ ಇದ್ದೀನ, ಇನ್ನೊಂದು ನೆಕ್ಸ್ಟ್ 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 ಏನು ನೆಕ್ಸ್ಟ್ ಏನು ನೆಕ್ಸ್ಟ್ ಏನ್ ಮಾಡ್ಬೇಕು, ನಾನ್ ಮುಂದೆ ಏನ್ ಮಾಡ್ಬೇಕು, ಅದೇ ಬರ್ತಾ ಇರೋದು. ನಾನು ಅದು ಮಾಡ್ಬೇಕು, ಇದು ಮಾಡ್ಬೇಕು, ನನ್ನ ಆ ತರ ವಾತಾವರಣ ಅದು. ಅಂದ್ರೆ ತುಂಬಾ ಭವಿಷ್ಯದ ಬಗ್ಗೆ ಅಲ್ಲ, ನಾನು ಇರೋ ಸಿಚುಯೇಷನ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಅದು ತುಂಬಾ ಹೆಚ್ಚಾಗಿ ನಂಗೆ. ಆಮೇಲೆ ಆತಂಕ ಭಯ ಯಾವುದೂ ಇಲ್ಲ ನನ್ಗೆ. ಅಂದ್ರೆ ಎನರ್ಜಿಯಲ್ಲೂ ಏನು ಇಲ್ಲ. ಇದನ್ನೇ ಬೇಕಾದ್ರೂ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು ಮಾಡ್ತೀನಿ. ಮಾಡೋಷ್ಟು ಶಕ್ತಿ ಇದೆ ನನಗೆ. ಯಾಕಂದ್ರೆ ಫುಡ್ ಬೇಕು ಅನಿಸ್ತಾ ಇಲ್ಲ. ಎಷ್ಟು ಒಳ್ಳೊಳ್ಳೆ ಫುಡ್ ಅಂದ್ರೆ, ಒಳ್ಳೆ ಫುಡ್ ಅಂತಲ್ಲ, ಯಾವುದೇ ಒಂದು ಇವನ್ ಗೋಬಿ ಇರ್ಬೋದು, ಪಾನಿಪುರಿ ಇರ್ಬೋದು, ನೋಡಿದ ತಕ್ಷಣ ತಿನ್ಬೇಕು ಅನ್ಸ್ತಾ ಇತ್ತು ನನ್ಗೆ. ತಿಂತಾ ಇದ್ದೆ ಅಂತ ಅಂದ್ರೆ, ಹೋಗ್ತಾ ಬರ್ತಾ ಎಲ್ಲಾರು ಒಂದು ವೀಕ್ಲಿ 1 2 or 3 days ಅದನ್ನ ತಿನ್ನೋದು. ಅದು ಹೊರಗಡೆ ತಿಂತಾ ಇದ್ದೆ. ಅದ್ ಇವಾಗ ಇಲ್ಲೇ ಇಲ್ಲ. ನೋಡಿದ್ರೆ ತಂದು ಕೊಟ್ರು ತಿನ್ಬೇಕು ಅನ್ಸಲ್ಲ. ಮೊನ್ನೆ ನಮ್ಮ ಮನೆಯಲ್ಲಿ ಕೇಕ್ ತಂದಿದ್ರು, ತಿನ್ನು 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 ಅಂತ ಫೋರ್ಸ್ ಮಾಡಿದ್ರು. ನನಗದು ನೋಡಿದ್ರೆ ನನಗ್ ಬೇಕು ಅನಿಸ್ತಾ ಇಲ್ಲ. ನನ್ ಮನ್ಸು ಹೇಳ್ತಾ ಇದೆ ಅದೆಲ್ಲ ಬೇಕಿಲ್ಲ ಅಂತ. ಅಂದ್ರೆ ತಿನ್ಬೇಕು ಅಂತಾನೆ ಅನಿಸ್ತಾ ಇಲ್ಲ. ಅಷ್ಟು ಒಂಥರ ನಿರಾಳ ಆಗಿದೆ. ಒಂಥರ ಮೌನ ಅಂತ ಹೇಳ್ತಾರಲ್ಲ, ಅಂದ್ರೆ ಬಾಯಲ್ಲಿ ಮೌನ, ಮನಸ್ಸಿನಲ್ಲಿನೂ ಮೌನ ಅಂತ ಹೇಳ್ತಾರಲ್ಲ, ಆ ತರ ಸಿಚುಯೇಷನ್. ತುಂಬಾ ಖುಷಿಯಾಗಿದೆ ಗುರೂಜಿ. ಒಂದು ಅದ್ಭುತವಾದ ಪ್ರೋಗ್ರಾಮ್ ಇದು. ಅಂದ್ರೆ ಇವಾಗಿನ ಜನರೇಷನ್ನಿಗೆ ಇದು ತುಂಬಾ ಅತ್ಯುತ್ತಮ, ಒಂದು ಒಳ್ಳೆಯ ಪ್ರೋಗ್ರಾಮು. ಎಲ್ಲರೂ ಕೂಡ ಇದನ್ನ ನಾವು ಅಳವಡಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಇವಾಗ ಹೇಗಾಗಿದೆ ಅಂದ್ರೆ ಸಮಾಜ ಹೇಳೋದೇ ಬೇಡ. ಅಷ್ಟು ಒಂದು ಹಾದಿ ತಪ್ಪಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ಒಂದು ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಇರ್ಬೋದು. ಆರೋಗ್ಯ ಮೇನ್ ಅಂದ್ರೆ ಆರೋಗ್ಯನೇ. ಎಲ್ಲರಿಗೂ ಆರೋಗ್ಯನೇ ಇರಲ್ಲ. ಸ್ಟ್ರೆಸ್ ಇಂದ ಒಂದು BP ಇರ್ಬೋದು, ಶುಗರ್, ಏನೋ ಒಂದು ಕಾಯಿಲೆಗಳು ಬರ್ತಾ ಇದೆ. ಇದಕ್ಕೆಲ್ಲ ಈ ನೋಡಿ, ನಿಮ್ಮ ಒಂದು ನಿರಾಹಾರ ಅಥವಾ ಸಂಯಮ ಅಂತ ನಾವ್ ಏನ್ ಹೇಳ್ತೀವ, ಈ ಪ್ರೋಗ್ರಾಮು ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ನನ್ನಲ್ಲಂತೂ ತುಂಬಾ ಅಂದ್ರೆ ತುಂಬಾ ಅಂದ್ರೆ ಎಷ್ಟು ಖುಷಿ ಅಂದ್ರೆ ಅಷ್ಟು ಖುಷಿ ಆಗುತ್ತಿದೆ. ಅದ್ರಲ್ಲೂ ಈ ಹಿಂದೂ ಚೈತನ್ಯ ಅಂತ ಹೇಳಿದ ತಕ್ಷಣನೇ ಅದು ಅಂದ್ರೆ ಆ ಹೆಸರೇ ಅಷ್ಟು ಅಂದ್ರೆ ನಮ್ಮ ಇಂಪ್ರೆಸ್ ಮಾಡೋಂಗಿದೆ ಗುರೂಜಿ. ತುಂಬಾ ಅಂದ್ರೆ ತುಂಬಾ ನನ್ನ ಗುರಿ ಸಾಧನೆಗೆ ಇದೊಂದು ಮೆಟ್ಟಿಲು ಅಂತ ಹೇಳಲಿಕ್ಕೆ. ನಾನು ಎಷ್ಟೋ ಪ್ರೋಗ್ರಾಮ್ಗಳೆಲ್ಲ ಆಧ್ಯಾತ್ಮಿಕದಲ್ಲಿ ಅಟೆಂಡ್ ಮಾಡ್ತಾ ಇದ್ದೆ. ಬಟ್ ಅಂದ್ರೆ ನನ್ಗಿನ್ನೂ ಅಂದ್ರೆ ಮುಂದೆ ಹೋಗ್ಲಿಕ್ಕೆ ಒಂಥರ ದಾರಿ ಕಾಣ್ತಾ ಇರ್ಲಿಲ್ಲ. ಅಂದ್ರೆ ಮಾಡ್ಬೇಕು ಅನಿಸ್ತಾ ಇತ್ತು, ಅಂದ್ರೆ ಕಾಲಿಡ್ತಿರ್ಲಿಲ್ಲ, ಒಂದ್ ಸ್ಟೆಪ್ ಮುಂದೆ ಹೋಗ್ತಾ ಇರ್ಲಿಲ್ಲ. ಮಾಡಿದ್ರೆ ಆಯ್ತು ಅಂತ. ಯಾಕಂದ್ರೆ ನನ್ನ ಆಹಾರದಲ್ಲಿ ಕಂಟ್ರೋಲ್ ಇರ್ಲಿಲ್ಲ. ನಾನು ಧ್ಯಾನ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ, ಆಹಾರದಲ್ಲಿ ಗೊತ್ತಾಗ್ತಿರ್ಲಿಲ್ಲ. ಈಗ ಆಹಾರನು ಅಂದ್ರೆ ಸಾತ್ವಿಕವಾಗಿ ಆಹಾರ ತಗೊಳ್ತಾ ಇದೆ. ನನ್ ಮನ್ಸು ಕೂಡ ಸಾತ್ವಿಕವಾಗಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದಕ್ಕೋಸ್ಕರ ತುಂಬಾ ಚೆನ್ನಾಗ್ ಇದೆ. ನನ್ನೆಲ್ಲ ಕೆಲಸ ಕಾರ್ಯಗಳು ಸಸೂತ್ರವಾಗಿ ಹೋಗ್ತಾ ಇದೆ. ಮನೆಯಲ್ಲಿ ಒಳ್ಳೆ ವಾತಾವರಣ ನಿರ್ಮಾಣ ಆಗಿದೆ. ಅಂದ್ರೆ ಏನ್ ಅನ್ಕೊಂಡಿರ್ತೀನೋ ಆ ಕಾರ್ಯಗಳು ಇಮಿಡಿಯೇಟ್ ಆಗ್ತಾ ಇದೆ. ಸಂಕಲ್ಪ ಅಂತ ನಾವ್ ಏನ್ ಹೇಳ್ತೀವೋ, ನಾನೀಗ ನಾಳೆ ಇದನ್ ಮಾಡ್ಬೇಕು ಅಥವಾ ಇದಾಗ್ಬೇಕು ನನ್ನಲ್ಲಿ ಅಂದ್ರೆ ಇಮಿಡಿಯೇಟ್ ಆಗುತ್ತೆ ಆ ಕೆಲ್ಸ ನನ್ಗೆ. ಅಷ್ಟು ಚೇಂಜಸ್ ನನ್ನಲ್ಲಿ. ಐ ಆಮ್ ತುಂಬಾ ಅಂದ್ರೆ ತುಂಬಾ ಖುಷಿ ಗುರೂಜಿ. ತುಂಬಾ ಹೃದಯದ ಧನ್ಯವಾದಗಳು ನಿಮ್ಗೆ. ನಾನ್ ನೆಕ್ಸ್ಟ್ ಲೆವೆಲ್ 2 ಕೂಡ ನಾನು ಕಂಟಿನ್ಯೂ ಮಾಡ್ತೀನಿ. ನಿಮ್ಮ ಒಂದು ಹಿಂದೂ ಚೈತನ್ಯ ಜೊತೆ ನಾನು ಸದಾ ಇರ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗುರೂಜಿ, ಥ್ಯಾಂಕ್ ಯು. ಅದೇ ತರ ಮಮತಾ ಮೇಡಮ್ ಕೂಡ ಥ್ಯಾಂಕ್ ಯು. ಧನ್ಯವಾದಗಳು.